Margaya went to Madras in a train to find out Balu in Madras. While going to Madras, Margaya had a co passenger who was a policeman who helped Margaya to find Balu in Madras. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ದ ಪೊಲೀಸ್ಮನ್ ಹೂ ವಾಸ್ ಕೋ ಪ್ಯಾಸೆಂಜರ್ ಆಫ್ ಮಾರ್ಗಯ್ಯ thoroughly goes through the postcard and he finds out that the post post office from where the card was posted, ಆ ಪೋಸ್ಟ್ ಕಾರ್ಡ್ನ ಎಲ್ಲಿಂದ ಪೋಸ್ಟ್ ಮಾಡಿದ್ದಾರೆ ಅಂತ ಪೋಸ್ಟ್ ಆಫೀಸ್ ಅಡ್ರೆಸ್ ನೋಡ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ ಇನ್ ದಟ್ ಸ್ಟ್ರೀಟ್, ದ ಪಾರ್ಕ್ ಸ್ಟ್ರೀಟ್ ವಾಸ್ ದ ಪ್ಲೇಸ್ ಆಫ್ ದ ಪೋಸ್ಟ್ ಆಫೀಸ್ ವೇರ್ ದಿಸ್ ಪೋಸ್ಟ್ ಕಾರ್ಡ್ ವಾಸ್ ಪೋಸ್ಟೆಡ್. In that place, the park street, there was a person, a madman, a very wealthy madman who had an how can I say, a hobby of writing postcards, of giving death of their people. ಇಲ್ಲಿ ಒಬ್ಬ ಮ್ಯಾಡ್ ಮ್ಯಾನ್, ತುಂಬ ಶ್ರೀಮಂತನಾಗಿರುವಂಥ ಸ್ವಲ್ಪ ಅಬ್ನಾರ್ಮಲ್ ಆಗಿರುವಂಥ ವ್ಯಕ್ತಿ ಆ ಒಂದು ಸ್ಟ್ರೀಟಲ್ಲಿ ಇರ್ತಾರೆ. ಅವ್ರು ಏನು ಮಾಡ್ತಾ ಇರ್ತಾರೆ ಅಂದರೆ, ಯಾರ್ಯಾರ ಅಡ್ರೆಸ್ ಸಿಗುತ್ತೆ, ದ ವೆಲ್ದಿ ಮ್ಯಾನ್ ಓನ್ಡ್ ಅ ಥಿಯೇಟರ್. ಆ ಶ್ರೀಮಂತ ಮನುಷ್ಯನ ಹತ್ರ ಒಂದು ಥಿಯೇಟರ್ ಇರುತ್ತೆ. ದ ಪೀಪಲ್ ಹೂ ಕೇಮ್ ಟು ಹಿಮ್ ಆಸ್ಕಿಂಗ್ ಹೆಲ್ಪ್, ಹೂ ಕೇಮ್ ಟು ಹಿಮ್ ಆಸ್ಕಿಂಗ್ ಮನಿ, ಹೂ ಕೇಮ್ ಟು ಹಿಮ್ ಆಸ್ಕಿಂಗ್ ಅ ಜಾಬ್ ಆ್ಯಂಡ್ ಆಲ್, ಹಿ ವುಡ್ ಯೂಸ್ ಟು ಗೆಟ್ ದೇರ್ ಅಡ್ರೆಸ್ಸಸ್. ಅವ್ರೇನು ಮಾಡ್ತಾ ಇರ್ತಾರೆ, ಹಾಗೆ ತನ್ನ ಹತ್ರ ಬಂದು ಸಹಾಯ ಕೇಳಿದ ಎಲ್ಲರ ಹತ್ರದಿಂದ ಅಡ್ರೆಸ್ ತಗೊಳ್ತಾ ಇರ್ತಾರೆ. He used to take addresses from the people who came to him for help. By taking those addresses, he would send letters to that address saying the death of the particular person. ಯಾರ ಹತ್ರ ಅಡ್ರೆಸ್ ತೊಗೊಂಡಿರ್ತಾರೆ, ಆ ಅಡ್ರೆಸ್ ಕೊಟ್ಟಂಥ ವ್ಯಕ್ತಿಯ ಮರಣದ ಒಂದು ವಿಷಯವನ್ನು ಅಥವಾ ಸತ್ತೋಗಿದ್ದಾರೆ ಅನ್ನೋ ಒಂದು ಫೇಕ್ ನ್ಯೂಸ್ನ ಬರೆದ್ಬಿಟ್ಟು ಲೆಟರ್ ಹಾಕ್ತಾ ಇರ್ತಾರೆ. ದಿಸ್ ವಾಸ್ ಹಿಸ್ ಹಾಬಿ ಆರ್ ಹ್ಯಾಬಿಟ್. ಈ ರೀತಿ ಮಾಡ್ತಾ ಇರ್ತಾರೆ. ಆಗ ಪೊಲೀಸ್ ಮ್ಯಾನ್ಗೆ ಗೊತ್ತಾಗುತ್ತೆ ದಿಸ್ ವಾಸ್ ದ ಆ್ಯಕ್ಷನ್ ಡನ್ ಬೈ ದಟ್ ಮ್ಯಾಡ್ ಮ್ಯಾನ್ ಇನ್ ದಟ್ ಸ್ಟ್ರೀಟ್ ಅಂತ. ಆಗ ಅಲ್ಲಿಗೆ ಹೋಗಿ ವಿಚಾರಿಸಿದಾಗ, ವೆನ್ ಮಾರ್ಗಾ ಆ್ಯಂಡ್ ಪೊಲೀಸ್ ವೆಂಟ್ ಆ್ಯಂಡ್ ಎನ್ಕ್ವೈರ್ಡ್ ದೇರ್, he got to know that Balu went to them to get a job. So they came to know that Balu was working in a theater owned by that madman. ಆ ಒಂದು ಥಿಯೇಟರಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಪೊಲೀಸ್ ಮತ್ತು ಮಾರ್ಗಯ್ಯ ಅಲ್ಲಿಗೆ ಹೋಗ್ತಾರೆ. ಆ್ಯಂಡ್ ದೇರ್ ಮಾರ್ಗಯ್ಯ ಫೌಂಡ್ ಹಿಸ್ ಸನ್ ಬಾಲು, ಹೂ ವಾಸ್ ಟೋಟಲಿ ಮಿಸ್ಮ್ಯಾಚ್ಡ್ ಟು ದ ಪ್ರೀವಿಯಸ್ ಬಾಲು. ಈಗ ಮನೆ ಬಿಟ್ಟು ಯಾವುದೋ ಬೇರೆ ಊರಲ್ಲಿ ಬಂದು ಕೆಲಸ ಮಾಡ್ಕೊಂಡಿರೋವಂಥ ಬಾಲುನ ಮಾರ್ಗಯ್ಯ ನೋಡಿದಾಗ ಅವ್ರಿಗೆ ಅವ್ರ ಮಗನನ್ನು ಗುರ್ತಿಡಿಯೋದಕ್ಕೆ ಆಗಲ್ಲ. ಮಾರ್ಗಯ್ಯ ಕುಡಂಟ್ ರೆಕಗ್ನೈಸ್ ಹಿಸ್ ಓನ್ ಸನ್. ದಟ್ ವೇ ಬಾಲು ವಾಸ್ ಚೇಂಜ್ಡ್, ಕಂಪ್ಲೀಟ್ಲಿ ಚೇಂಜ್ಡ್. ಅಷ್ಟು ಬದಲಾಗಿ ವೀಕ್ ಆಗಿರೋವಂಥ ಹುಡುಗನನ್ನು ನೋಡಿ ಇವನೇನ ನನ್ನ ಮಗ ಅಂತ ಅನಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಆ್ಯಂಡ್ ಮಾರ್ಗಯ್ಯ ಆಸ್ಕ್ಡ್ ಹಿಸ್ ಸನ್ ಟು ಫಾಲೋ ಹಿಮ್. He asked his son to come home. ಮನೆಗೆ ಬಾ ಅಂತ ಕರೀತಾರೆ. ವಿತೌಟ್ ಅ ವರ್ಡ್, ವಿತೌಟ್ ಕ್ವೆಶನಿಂಗ್ ಎನಿಥಿಂಗ್, ಬಾಲು ಜಸ್ಟ್ ಫಾಲೋಡ್ ಹಿಸ್ ಫಾದರ್. ತಮ್ಮ ತಂದೆಯನ್ನು ಫಾಲೋ ಮಾಡ್ಕೊಂಡು ಬಾಲು ಮನೆಗೆ ಬರ್ತಾರೆ. ಆಫ್ಟರ್ ಬ್ರಿಂಗಿಂಗ್ ಬ್ಯಾಕ್ ಹೋಮ್, ಮಾರ್ಗಯ್ಯ ಟೋಲ್ಡ್ ಬಾಲು ದ್ಯಾಟ್ he need not to worry about studies and all. ಮನೆಗೆ ಕರ್ಕೊಂಡು ಬಂದಮೇಲೆ ಅವ್ನು ಮನೆ ಬಿಟ್ಟು ಹೋಗ್ತಾನೆ ಅಂತ ಗೊತ್ತಾದ ಮೇಲೆ ಮಾರ್ಗಯ್ಯ ಅವ್ರು ಏನು ಮಾಡ್ತಾರೆ, ಹಿ ಸ್ಟಾಪ್ ಇನ್ಸಿಸ್ಟಿಂಗ್ ಹಿಮ್ ಟು ಟೇಕ್ ಎಕ್ಸಾಮ್ಸ್, ಹಿ ಸ್ಟಾಪ್ ಇನ್ಸಿಸ್ಟಿಂಗ್ ಹಿಮ್ ಟು ಸ್ಟಡಿ. ಓದು, ಎಕ್ಸಾಮ್ ತಗೋ ಅಂತ ಹೇಳೋದನ್ನು ಬಿಟ್ಬಿಡ್ತಾರೆ. ಹಾಗೆ ಅವನಿಗೆ ಕೂಡ ಹೇಳ್ತಾರೆ, ಬಾಲುಗೆ ಕೂಡ ಹೇಳ್ತಾರೆ, ಹಿ ನೀಡ್ ನಾಟ್ ಟು ವರಿ ಅಬೌಟ್ ಎನಿ ಸ್ಟಡೀಸ್ ಫ್ರಮ್ ನೌ ಆನ್ವರ್ಡ್ಸ್. ಶಾಲೆ ಬಗ್ಗೆ, ಓದಿನ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವನಿಗೆ ತಿಳಿಸ್ತಾರೆ. This was the gist of part 3 of the novel. ಈ ಇಷ್ಟು ವಿಷಯಗಳನ್ನ ಏನು ಮಾಡಿದ್ದಾರೆ ಈ ನಾವೆಲಲ್ಲಿ, ಈ ಭಾಗದಲ್ಲಿ ನಾವೆಲಿಸ್ಟ್ ಹೇಳಿದ್ದಾರೆ. ಅ ವೆರಿ ಇಂಪಾರ್ಟೆಂಟ್
thing in this part you need to remember. What are the things you need to remember in this part are Margaya's opening bank, and again, in order to become rich, in order to open a bank, uh, the mediator, the person who is uh, who influenced or who helped Margaya was Dr. Pal again. Dr. Pal was the catalyst who helped Margaya to start the bank in Malgudi. Third, Balu, in spite of private tuitions, private tutors, and all, he couldn't get he couldn't get interest at studies. He couldn't be a good at studies. Uh, Margaya lost his hope on Balu, so he stopped. After bringing him back from Madras to home, he stopped saying him to study or concentrate on his studies. These are the things you need to remember in the part 3 of the novel. Thank you.